ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಧರ್ಮಸ್ಥಳ ಬುರುಡೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸುಳ್ಳು ಸಾಕ್ಷ್ಯ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಬೆಳ್ತಂಗಡಿ ಹೆಚ್ಚುವರಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆಯಾಗಿರುವುದು. 3923 ಪುಟಗಳ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಸೆಕ್ಷನ್ 215ರ ಅಡಿಯಲ್ಲಿ ಸುಳ್ಳು ಸಾಕ್ಷ್ಯ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಸತತ 4 ತಿಂಗಳುಗಳ ಕಾಲ ವಿಚಾರಣೆ, ಸಾಕ್ಷಿ ಸಂಗ್ರಹ, ಇದೆಲ್ಲದರ ವರದಿ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಇವತ್ತು ಎಸ್ಐಟಿ ಅಧಿಕಾರಿಗಳು 3923 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಷಡ್ಯಂತ್ರದಲ್ಲಿ ಬುರುಡೆ ಚಿನ್ನಯ್ಯ ಸೇರಿ 6 ಮಂದಿ ಭಾಗಿ. ಚಾರ್ಜ್ ಶೀಟ್ನಲ್ಲಿ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಟಿ ವಿಠಲ್ ಗೌಡ, ಸುಜಾತಾ ಭಟ್ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಚಾರ್ಜ್ ಶೀಟ್ ಸುಳ್ಳು ಸಾಕ್ಷ್ಯ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತು ಸಲ್ಲಿಸಿರೋದು. 7 ಫೈಲ್ಗಳಲ್ಲಿ ವರದಿಯನ್ನ ತಯಾರು ಮಾಡಿದೆ ಎಸ್ಐಟಿ. ಷಡ್ಯಂತ್ರದಲ್ಲಿ ಈಗ ಈ 6 ಮಂದಿಯ ಷಡ್ಯಂತ್ರ ಇರೋದು ಗೊತ್ತಾಗ್ತಾ ಇದೆ. ಅದನ್ನ ಉಲ್ಲೇಖಿಸಿದ್ದಾರೆ ಅಧಿಕಾರಿಗಳು. ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್, ವಿಠಲ್ ಗೌಡ, ಜಯಂತಿ ಇವರೆಲ್ಲರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಹಾಗೆ ಸುಳ್ಳು ಸಾಕ್ಷಿಯನ್ನ ನೀಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಆ ವರದಿಯನ್ನ ಸಲ್ಲಿಸಿದ್ದಾರೆ. ಸುಮಾರು 7 ಫೈಲ್ಗಳಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ ಇವತ್ತು ಎಸ್ಐಟಿ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಈಗಾಗಲೇ ಹೇಳಿದಂತೆ 3923 ಪುಟಗಳ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ, ಅಂದ್ರೆ ವರದಿಯನ್ನ ಸಲ್ಲಿಸಿದ್ದಾರೆ ಅನ್ನೋದು. ಅದರಲ್ಲಿ ಈ 6 ಜನರ ಹೆಸರನ್ನ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಿನ್ನೇನೆಲ್ಲ ಅಂಶಗಳಿದೆ? ಇದು ಕೇವಲ ಮಧ್ಯಂತರ ವರದಿನ, ಮತ್ತೊಂದು ವರದಿ ಬರೋದು ಬಾಕಿ ಇದೆಯಾ? ಮಧು ನಾಗರಾಜ್, ಇದು ಪ್ರಾಥಮಿಕ ಚಾರ್ಜ್ ಶೀಟ್ ಅಂತ ಹೇಳ್ಬೋದು. ಇಲ್ಲಿ 2 ವಿಧ ಇರುತ್ತೆ. ಅಂದರೆ ಚಾರ್ಜ್ ಶೀಟ್ ಅನ್ನ ಅಂತಿಮ ಚಾರ್ಜ್ ಶೀಟ್ ಅಂದರೆ ಫೈನಲ್ ಚಾರ್ಜ್ ಶೀಟ್ ಏನಾದರೂ ಸಲ್ಲಿಸಿದ್ರೆ ಸೊ ಇಲ್ಲಿ ತನಿಖಾಧಿಕಾರಿಗಳಿಗೆ ಯಾವುದೇ ರೀತಿಯ ತನಿಖೆಯ ಮಾಡೋ ಅಂತ ಪವರ್ಸ್ ಇರೋದಿಲ್ಲ. ತನಿಖೆಯನ್ನು ಅಲ್ಲಿಗೆ ಮುಗಿಸ್ಬೇಕಾಗುತ್ತೆ. ಆಮೇಲೆ ಕೋರ್ಟ್ನಲ್ಲಿ ಹಿಯರಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಅಂದರೆ ಏನು BNSS 215 ಈ ಅಡಿಯಲ್ಲಿ ಸಾಕ್ಷ್ಯ ಅಂದರೆ ಸುಳ್ಳು ಸಾಕ್ಷ್ಯ ಮತ್ತೆ ಈ ಒಂದು ಸುಳ್ಳು ಸಾಕ್ಷ್ಯದ ಚಾರ್ಜ್ ಶೀಟ್ ಇದನ್ನ ಈಗ ಸಲ್ಲಿಸಿರುವಂಥದ್ದು. ಇಲ್ಲಿ ಒಂದು ಅವಕಾಶ ಏನಿರುತ್ತೆ ಅಂತ ಹೇಳಿದ್ರೆ ಜಡ್ಜ್ಗೆ ಅವರಿಗೆ ಕನ್ವಿನ್ಸ್ ಮಾಡ್ಬೋದು. ಅಂದರೆ ಏನು ಈ ಒಂದು ಪ್ರಕರಣದಲ್ಲಿ ಇನ್ನು ಕೆಲವರ ವಿಚಾರಣೆ ಬಾಕಿ ಇದೆ, ಮತ್ತೆ ಕೆಲವೊಂದು ರಿಪೋರ್ಟ್ಸ್ಗಳು ಲ್ಯಾಬಿಗೆ ಹೋಗಿರುವಂಥ ರಿಪೋರ್ಟ್ಸ್ಗಳು ಬರುವಂಥದ್ದು ಬಾಕಿ ಇರುತ್ತೆ. ಸೊ ತನಿಖೆನ ಅಂದರೆ 90 ದಿನಗಳ ಆಗಿರೋದ್ರಿಂದ ಈಗ ಒಂದು ಅಂದರೆ ಆರಂಭಿಕ ಹಂತದ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನೂ ಕೂಡ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಬೇಕು ಅಂತ ಹೇಳಿ ತನಿಖಾಧಿಕಾರಿಗಳಿಗೆ ಜಡ್ಜ್ ಅನುಮತಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಅದು ಈಗ ನಡೀತಾ ಇರುವಂಥದ್ದು. ಅಂದರೆ ಇವಾಗ ನಾನು ಏನು ಬೆಳ್ತಂಗಡಿ ನ್ಯಾಯಾಲಯದಲ್ಲಿದ್ದೀನಿ, ಇಲ್ಲಿ ಇವಾಗ ಈ ಒಂದು ಅಂದರೆ 7 ಫೈಲ್ಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ಅಂದರೆ 3923 ಪುಟಗಳ ಒಂದು ಸುದೀರ್ಘ ಚಾರ್ಜ್ ಶೀಟ್ ಅಂದರೆ ಆರಂಭಿಕ ಹಂತದ ಚಾರ್ಜ್ ಶೀಟ್ ಅನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಒಳಗಡೆ ಅಂದರೆ ಏನು SITಯ SP ಮುಖ್ಯ ತನಿಖಾಧಿಕಾರಿ ಆಗಿರುವಂತಹ IPS ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಮತ್ತೆ SP ಸೈಮನ್ ಅವರು ಇಬ್ಬರು ನೇತೃತ್ವದಲ್ಲಿ ಅಧಿಕಾರಿಗಳು ಈ ಫೈಲ್ನೆಲ್ಲವನ್ನು ಕೂಡ ಒಳಗಡೆ ತಗೊಂಡು ಹೋಗಿದ್ದಾರೆ. ಈಗ ಒಳಗಡೆ ಜಡ್ಜ್ ಜೊತೆ ಈ ಆರ್ಗ್ಯುಮೆಂಟ್ಸ್ ನಡೀತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವಾಗ ಸಲ್ಲಿಸಿದ್ದೀವಿ ಮತ್ತೆ ಅದನ್ನ ಇನ್ನು ಯಾಕೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ, ಅಂದರೆ ಇನ್ನು ಏನು ತನಿಖೆ ಬಾಕಿ ಇದೆ, ಇನ್ನು ಯಾರ್ಯಾರ ವಿಚಾರಣೆ ಆಗಬೇಕಾಗಿರುತ್ತೆ, ಲ್ಯಾಬಿಂದ ಏನೇನು ರಿಪೋರ್ಟ್ ಬರಬೇಕು ಅದೆಲ್ಲವನ್ನು ಕೂಡ ಈಗ ವಿವರಿಸ್ತಾ ಇದ್ದಾರೆ. ಮತ್ತೆ ಹೆಚ್ಚುವರಿ ತನಿಖೆಯನ್ನು ಮಾಡಲಿಕ್ಕೂ ಕೂಡ ಅವ್ರ ಹತ್ರ ಪರ್ಮಿಷನ್ ಅನ್ನ ಈಗ ಕೇಳ್ತಾ ಇರುವಂತದ್ದು. ಮಧು ನಾಗರಾಜ್. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH